ಹಾಯ್ ಹಲೋ ಸ್ನೇಹಿತರೆ, ಶಿವರತ್ನ ಕಿಚನ್ಗೆ ಸ್ವಾಗತ. ಇವತ್ತು ಯಾವುದೋ ಒಂದು ಸ್ಪೆಷಲ್ ರೆಸಿಪಿ ತಗೊಂಡು ಬಂದಿದ್ದಾರೆ. ಅವ್ರು ಆಗ್ಲೇ ಹೇಳಿದ್ರು ನನಗೆ ಹಳ್ಳಿ ಮಾದರಿಯಲ್ಲಿ ಮಾಡುವಂತ ಒಂದು ವಿಶೇಷವಾದ ಎಲ್ರಿಗೂ ಇಷ್ಟ ಆಗುವಂತ ರುಚಿಕರವಾದಂತ ಚಟ್ನಿ ಮಾಡಬೇಕು ಅಂತೇಳಿ ಒಂದು ರೆಸಿಪಿನ ವಿಶೇಷವಾಗಿ ಸಿದ್ಧ ಮಾಡ್ಕೊಂಡು ಬಂದಿದ್ದಾರೆ. ನೀವೆಲ್ಲ ಸಾಮಾನ್ಯವಾಗಿ ಹೋಟ್ಲುಗಳಲ್ಲಿ ಇಡ್ಲಿ ಜೊತೆ ಚಟ್ನಿ ನೋಡಿರ್ತಾರೆ, ಕಾಯಿ ಚಟ್ನಿ ಮತ್ತೆ ಉರ್ಗಡ್ಲೆ ಚಟ್ನಿ ಇಂಥವು ನೋಡಿರ್ತಾರೆ. ಆದ್ರೆ ಇವತ್ತು ನೋಡಿ ಸ್ಪೈಸಿಯಾಗಿ ತುಂಬಾ ರುಚಿಕರವಾದ ರೀತಿಯಲ್ಲಿ ಆರೋಗ್ಯಕ್ಕೂ ತುಂಬಾ ಇಷ್ಟ ಆಗುವಂತ ರೀತಿಯಲ್ಲಿ ಆರೋಗ್ಯ ಸರಿ ಹೋಗುವಂತ ರೀತಿ ಯಾರಿಗಾದ್ರೂ ಬಾಯಿ ಕೆಟ್ಟಿದೆ ಅಂತ ಸಂದರ್ಭದಲ್ಲಿ ಜ್ವರ ಬಂದಿದ್ದಾಗ ಪಾಪ ಬಹಳ ಕಷ್ಟ ಪಡ್ತಿರ್ತಾರೆ, ಅಂತವ್ರಿಗೆ ಇಷ್ಟ ಆಗುವಂತ ರೀತಿಯಲ್ಲಿ ಎಲ್ರಿಗೂ ರುಚಿಕರವಾದಂತ ರೀತಿಯಲ್ಲಿ ಒಂದು ಹಳ್ಳಿ ರೆಸಿಪಿ, ಹಳ್ಳಿ ಶೈಲಿಯಲ್ಲಿ ಮಾಡುವಂತ ಒಂದು ವಿಶೇಷವಾದ ಚಟ್ನಿ ಆಗಿರುತ್ತೆ. ಅದಕ್ಕೆ ಏನೇನ್ ಮಾಡಬೇಕು, ಯಾವ್ಯಾವ ಪದಾರ್ಥಗಳನ್ನು ಬಳಸಬೇಕು ಅನ್ನೋದನ್ನ ಮತ್ತೆ ಅವರು ವಿಶ್ಲೇಷಣೆ ಮಾಡ್ತಾರೆ. ಒಂದೊಂದಾಗಿ ಹೇಳಿ. ಕಡಲೆ ಬೀಜ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಮತ್ತು ಈರುಳ್ಳಿ, ಜೀರಿಗೆ, ಧನಿಯಾ, ಬೆಲ್ಲ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಈಗ ಇವುಗಳನ್ನ ಯಾವ ರೀತಿ ಬಳಸಬೇಕು? ಇದನ್ನ ಬಾಣಲಿ ಸ್ವಲ್ಪ ಹುರ್ಕೋಬೇಕು. ಯಾವ್ದು ಹುರಿತೀರಾ? ಈರುಳ್ಳಿ ಮತ್ತೆ ಇದು ಕಡಲೆ ಬೀಜ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಧನಿಯಾ, ಬೆಳ್ಳುಳ್ಳಿ. ಓಕೆ, ಎಲ್ಲ ರೆಡಿ ಇದ್ರೆ ಶುರು ಮಾಡಂದ್ರೆ? ಓಕೆ, ಸ್ಟವ್ ಹಚ್ಚಾಯಿತು. ಈಗ ರೆಡಿ ಮಾಡ್ಕೊತಾ ಇದ್ದಾರೆ. ಮೊದಲು ಏನು ಹಾಕ್ತಾ ಇದ್ದೀರಾ? ಮೊದಲು ಈರುಳ್ಳಿ ಹಾಕ್ತಾ ಇದ್ದೀನಿ. ಓಕೆ, ಇದಕ್ಕೇನು ಎಣ್ಣೆ ಹಾಕೋದಿಲ್ವಾ? ಎಣ್ಣೆ ಏನು ಹಾಕಲ್ಲ. ಇದರಲ್ಲಿ ಈ ಬೋಲಲ್ಲಿ ಅರ್ಧ ಈರುಳ್ಳಿ ಹಾಕೊಳ್ಳೋದು, ಇನ್ನು ಅರ್ಧ ಹಾಗೆ ಇಟ್ಕೊಳ್ಳೋದು. ಅರ್ಧ ಮಾತ್ರ ಹುರ್ಕೋತಾ ಇದ್ದಾರೆ. ಇವಾಗ ಕಡಲೆ ಬೀಜ ಹಾಕ್ತಾ ಇದೀನಿ. ಕಡಲೆ ಬೀಜ ಈರುಳ್ಳಿ ಜೊತೆಲೇ ಹುರ್ಕೊಳ್ಳೋದು ಹಾಗೇನೆ? ಹೌದು. ಓಕೆ, ಎಣ್ಣೆ ಇಲ್ಲ ಸ್ನೇಹಿತರೆ, ಬರೀ ಹಾಗೇನೆ ಡ್ರೈ ಜೊತೆಲಿ ಹಾಗೆ ಹುರ್ಕೋತಾ ಇರಬೇಕು. ಇವಾಗ ಜೀರಿಗೆ ಹಾಕಿದ್ದೀನಿ. ಓಕೆ, ಜೀರಿಗೆ, ಧನಿಯಾ ಮತ್ತೆ ಇದು ಕರಿಬೇವು ಎಲ್ಲ ಒಟ್ಟಿಗೆ ಮೆಣಸಿನ್ಕಾಯಿ ಘಾಟ್ ಆಗಲ್ವಾ? ಏನಾಗಲ್ಲ. ಓಕೆ, ಬೆಳ್ಳುಳ್ಳಿ ಎಲ್ಲ ಇಷ್ಟನ್ನು ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಳೋದು, ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋದು ಅಷ್ಟೇ, ಜಾಸ್ತಿ ಏನು ಮಾಡೋದಲ್ಲ. ಸ್ವಲ್ಪ ಈರುಳ್ಳಿ ಎಲ್ಲ ಕೆಂಪಾಗೋಷ್ಟು ಹುರ್ಕೋಬೇಕು. ಅಂದ್ರೆ ಸಣ್ಣ ಉರಿ ಹುರ್ಕೊಳ್ಳಿ, ಜಾಸ್ತಿ ಉರಿ ಇಟ್ಟರೆ ಸೀದೋಗ್ಬಿಡುತ್ತೆ, ತಲೆ ಎಲ್ಲ ಕಪ್ಪು ಆಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಉರಿ ಇಟ್ಕೊಂಡು ಮಾಡಿ ಸ್ನೇಹಿತರೆ. 2 ನಿಮಿಷ ಸ್ವಲ್ಪ ಕೆಂಪಗೆ ಆಗೋವರೆಗೂ ಹುರ್ಕೊಂಡಿದ್ದಾರೆ. ಈಗ ಎಲ್ಲವನ್ನು ಒಂದು ಪ್ಲೇಟ್ಗೆ ತೆಗೆದುಹಾಕೋತಾ ಇದ್ದಾರೆ. ಸ್ನೇಹಿತರೆ, ಎಲ್ಲವನ್ನು ಬಾಣಲೆಯಿಂದ ತೆಗೆದು ಒಂದು ಪ್ಲೇಟ್ಗೆ ಹಾಕೊಂಡಿದ್ದಾರೆ. ತೆಗೆದ ತಕ್ಷಣ ಮಿಕ್ಸಿಗೆ ಹಾಕ್ಬಿಟ್ಟಿರಾ, ಯಾಕಂದ್ರೆ ಎಲ್ಲ ಬರ್ನ್ ಆಗ್ಬಿಡುತ್ತೆ. ಆಮೇಲೆ ಒಂದು 30 ಸೆಕೆಂಡ್ಸ್ ಬಿಟ್ವಿ, ತಣ್ಣಗಾಗಿದೆ. ಈಗ ಜಾರ್ಗೆ ಹಾಕೋತಾ ಇದೀನಿ. ಅದು ಬಿಸಿ ತೆಗೆದಿಟ್ಟಿರ್ತೀನಲ್ಲ, ಅದಕ್ಕೆ ಅದು ಕಚ್ಕೊಂಡಿರುತ್ತೆ. ಕೈಯಲ್ಲೆಲ್ಲ ತೆಗೆದು ಈ ತರ ಹಾಕೋಬೇಕು. ಇವಾಗ ಹುಣಸೆಹಣ್ಣು ಹಾಕ್ತಾ ಇದೀನಿ. ಓಕೆ, ಡೈರೆಕ್ಟ್ ಆಗಿ ಹಾಗೆ ಹಾಕ್ಬಿಡೋದು ರುಬ್ಬಕ್ಕೆ. ಓಕೆ, ಮತ್ತೆ ಒಂದ್ ಸ್ವಲ್ಪ ಬೆಲ್ಲ. ಓಕೆ, ಈಗ ರುಬ್ಕೊಳ್ತೀನಿ. ಓಕೆ, ಮಿಕ್ಸ್ ಮಾಡೋದೆ. ನೀರು ಹಾಕ್ಬೇಕು, 1 ಲೋಟ ನೀರು. ಓಕೆ, ಇದಾಗಿದೆ. ಇವಾಗ ಓಪನ್ ಮಾಡ್ತಾ ಇದೀನಿ. ಈ ತರ ಆಗ್ಬೇಕು. ಓಕೆ, ಈಗ ಅದಕ್ಕೆ ಒಗ್ಗರಣೆ ಹಾಕ್ಬೇಕಂತೆ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದಾರೆ. ಓಕೆ, ಎಣ್ಣೆ ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಎಣ್ಣೆ ಸ್ವಲ್ಪ ಕಾದ ಮೇಲೆ ಓಕೆ, ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದಾರೆ. ಓಕೆ, ಆಗ್ಲೇ ಅರ್ಧ ಈರುಳ್ಳಿ ತೆಗೆದಿಟ್ಕೊಂಡಿದ್ರಲ್ಲ, ಅದರಲ್ಲಿ ಉಳಿದಿರುವಂತ ಈರುಳ್ಳಿನ ಒಗ್ಗರಣೆಗೆ ಹಾಕೋಬೇಕು. ಸ್ವಲ್ಪ ಬಾಡಿಸ್ಕೋಬೇಕಷ್ಟೇ. ಈಗ ಒಗ್ಗರಣೆಗೆನೆ ಚಟ್ನಿ ಹಾಕ್ತಾ ಇದ್ದಾರೆ. ಸ್ವಲ್ಪ ಮಂದವಾಗಿರುತ್ತೆ, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳುಗು ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕಿ ಎಲ್ಲವನ್ನು. ಓಕೆ, ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ನಾನು ಅವಾಗಲೇ ರುಬ್ಬಕ್ಕೆ ಉಪ್ಪು ಹಾಕೊಳ್ಳಿಲ್ಲ. ಓಕೆ, ಆಕ್ಚುಲಿ ಆಮೇಲೆ ಹಾಕಿದ್ರೇನೆ ಒಳ್ಳೇದು, ಅಥವಾ ಮಿಕ್ಸಿ ಮಾಡ್ಬೇಕಾದ್ರೂ
ಜೊತೆಲಿ ಹಾಕ್ಕೋಬಹುದು, ಯಾವ ತರ ಮಾಡಿದ್ರು ತೊಂದರೆ ಇಲ್ಲ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ. ಈಗಲೇ ಗಮ್ ಅಂತ ಇದೆ. ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, 5 ನಿಮಿಷದಲ್ಲಿ ಮಾಡುವಂತ ಚಟ್ನಿ ಇದು. ಇದು ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಅವಾಗಲೇ ಹೇಳ್ದಂಗೆ ಮಸಾಲೆ ಚಟ್ನಿ ರೆಡಿ ಆಗಿದೆ. ಹಳ್ಳಿ ಶೈಲಿಯ ಚಟ್ನಿ, ಅದ್ರ ಜೊತೆಗೆ ಮುದ್ದೆ ರೆಡಿ ಆಗಿದೆ. ನಮ್ಮ ಅಣ್ಣ ಬಂದಿದ್ದಾರೆ, ಅವ್ರಿಗೆ ಇದನ್ನ ಟೇಸ್ಟ್ ಮಾಡಕ್ ಕೊಡ್ತೀನಿ. ಅವ್ರೇನು ಹೇಳ್ತಾರೆ ನೋಡೋಣ ಬನ್ನಿ. ಓಹೋ, ಸೂಪರ್ ಆಗಿದೆ. ನಾನು ಆ್ಯಕ್ಚುಲಿ ನಿಮ್ಮ ಮನೆಗೆ ಬಂದಾಗ ಡೆವಿರಡಿ ಸ್ವೀಟ್ ಕೊಡ್ತಾ ಇದ್ರಲ್ಲ, ನಾನು ಇವತ್ತು ಸ್ವೀಟ್ ಕೊಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಇದು ನೋಡಿದ ತಕ್ಷಣ ಆ ಚಟ್ನಿ ನಮಗೆ ನಮ್ಮ ಹೈಸ್ಕೂಲ್ನಾಗ ಹುಡುಗ ಇದ್ದಾಗ ಜ್ಞಾಪಕ ಎಲ್ಲ ಬರ್ತಾ ಇದೆ. ಚಟ್ನಿ ಅದು ಸೂಪರ್ ಆಗಿದೆ ಅಂತ ಕಾಣುತ್ತೆ. ಇದು ತಿಂದು ನೋಡ್ತೀನಿ. ವೆರಿ ಗುಡ್, ನಂಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಇಂಥ ಒಂದು ಚಟ್ನಿ ನಮ್ಮ ಸಿಟಿ ಒಳಗೆ ಸಿಕ್ಕೋದು ಕಷ್ಟ. ಹೌದು, ನೀವು ಬೇರೆ ಐಟಮ್ಸು ನಮಗೆ ಬಜಾರ್ನಾಗೆಲ್ಲ ಸಿಗುತ್ತೆ, ಬಟ್ ಆದ್ರೂ ಇಂಥ ಮನೆಯಲ್ಲಿ ಈ ಥರ ಚಟ್ನಿ ಮಾಡ್ಕೊಂಡು ತಿನ್ನೋದು ಅಂದರೆ ಅದ್ರ ಮಜನೇ ಬೇರೆ. ಇವಾಗ ಟೇಸ್ಟ್ ನೋಡಿ ನಿಮ್ಗೆ ಹೇಳ್ತೀನಿ ಏನು ಅಂತ. ಇದು ಸೂಪರ್ ಆಗಿದಪ್ಪ. ಇದು ಮಸಾಲಾನಾ? ಹೌದು, ಮಸಾಲ ಚಟ್ನಿ. ಮಸಾಲಾ ಚಟ್ನಿ ಸೂಪರ್. ಇದು ಸಿಟಿ ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಕಲ್ತ್ರೆ ಒಳ್ಳೆ ಅನುಕೂಲ, ಹೆಲ್ತ್ಗೂ ಒಳ್ಳೇದು. ಈ ಮಸಾಲೆ ಚಟ್ನಿ ನೀವು ಮಾಡಿ, ಟೇಸ್ಟ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.